ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿರಿ ಫ್ರೆಂಡ್ಸ್, ಒಂದು ಸಿಂಪಲಾಗಿ ಬೇಗನೆ ರೆಡಿಯಾಗುವಂತಹ ಕುಷ್ಕ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಕೇವಲ ಒಂದು 10-15 ನಿಮಿಷದಲ್ಲಿ ರೈಸು ರೆಡಿ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತೇಳಿ. ಸೂಪರ್ ಟೇಸ್ಟಿಯಾದಂತಹ ಕುಷ್ಕ ರೈಸು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡಿರುವಂಥ ರೈಸನ್ನು ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡ್ಕೊಂಡು ನೋಡಿರಿ. ಇಷ್ಟ ಅನಿಸಿದ್ರೆ ಎಲ್ರಿಗೂ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಫಸ್ಟು ನಾನು ಒಂದು ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಹೆಚ್ಕೊಳ್ರಿ. ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಟೊಮೆಟೊ. ಇಲ್ಲಿ ಡ್ರೈ ಮಸಾಲ ನಾನು ಚಕ್ಕೆ, ಲವಂಗ, ಸ್ಟಾರ್ ಹೂವು, ಆಮೇಲೆ ಕಾಳುಮೆಣಸು, ಪಲಾವ್ ಎಲೆನ ತೊಗೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟನ್ನು ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋಣ. ರೈಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿರಿ, ಕ್ವಿಕ್ಕಾಗಿ ಮಾಡಿಕೊಡ್ರಿ ನೀವು ಕೂಡ. ಇಲ್ಲಿ ಕುಕ್ಕರನ್ನು ಬಿಸಿ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕಿ. ತುಪ್ಪ ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ರಿ, ಇಲ್ಲಾಂದರೆ ಎಣ್ಣೆಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದರೆ ರೈಸ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ 1 ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ. ಈಗ ನಾನು ತೋರಿಸಿದಂತೆ ಎಲ್ಲ ಡ್ರೈ ಮಸಾಲನ ಹಾಕ್ತಾಯಿದ್ದೀನಿ. ಸ್ಟಾರ್ ಹೂವು, ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು, ಪಲಾವ್ ಎಲೆ, ಏಲಕ್ಕಿನ ಹಾಕಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಲಿ 1 ನಿಮಿಷ ಫ್ರೈ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹೆಚ್ಚಿ ತೊಗೊಂಡಂಥ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ರಿ. ಚೆನ್ನಾಗಿ ಒಂದು ಸರಿ ಎಣ್ಣೆ ಬಿಸಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ನೋಡಿರಿ. ಈಗ ಉಳ್ಳಾಗಡ್ಡಿನ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಕ್ಕೆ ಬಿಟ್ಬಿಡ್ರಿ 1 ನಿಮಿಷ. ನೋಡಿ, ಈ ಥರ ಕೆಂಪಿಗೆ ಫ್ರೈ ಆಗಬೇಕು. ಆವಾಗ ರೈಸ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಉಳ್ಳಾಗಡ್ಡಿನ ಹಸಿ ಬಿಸಿಯಾಗಿ ಫ್ರೈ ಮಾಡಬಾರ್ದು. ನೋಡಿರಿ, ಈ ಥರ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿರಿ. ಈಗ ಇದಕ್ಕೆ ಹೆಚ್ಚಿದಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಸಹಿತ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಫ್ರೈ ಮಾಡಿರಿ ಚೆನ್ನಾಗಿ. ನಾವಿಲ್ಲಿ ತುಪ್ಪ ಹಾಕಿರೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ರೈಸ್ಗೆ. ಈಗ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಲಿ. ಸ್ವಲ್ಪ ಮಿಕ್ಸ್ ಮಾಡಿರಿ, ಬೇಗ ಫ್ರೈ ಆಗುತ್ತೆ. ಈಗ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಸಹಿತ ಎಣ್ಣೆಲೆ ಹಾಕಿರಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಡ್ರಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡಿರ್ತೀನಿ. ಇಲ್ಲಿ ರೈಸನ್ನು ನಾನು ತೊಳೆದೇ ತೊಗೊಂಡಿದ್ದೀನಿ. 1 ಗ್ಲಾಸ್ ರೈಸನ್ನು ಮಾಡ್ತಾಯಿದ್ದೀನಿ ನಾನಿವತ್ತು. ಈಗ ನೋಡಿರಿ, ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ರೈಸನ್ನು ಹಾಕೋಣ. ಒಗ್ಗರಣೆಲೆ ಹಾಕಿ ರೈಸನ್ನು, ಅಂದರೆ ಫಸ್ಟು ರೈಸ್ ಹಾಕಿಬಿಟ್ಟು ಆಮೇಲೆ ನೀರು ಹಾಕ್ರಿ. ರೈಸ್ ಆವಾಗ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಒಗ್ಗರಣೆಲೆ ರೈಸ್ ಹಾಕೋದ್ರಿಂದ ರೈಸ್ ಉದ್ರಾಗಿ ಬರುತ್ತೆ, ಮುದ್ದೆ ಆಗೋದಿಲ್ಲ. ಈಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೆ 1 ನಿಮಿಷ ಬಿಟ್ಬಿಡಿ. ಆಮೇಲೆ ನೀರು ಹಾಕಿ. ನಾನಿಲ್ಲಿ 1 ಗ್ಲಾಸು ರೈಸಿಗೆ 2 ಗ್ಲಾಸ್ ನೀರನ್ನು ಹಾಕ್ತೀನಿ. ಕರೆಕ್ಟ್ ಕ್ವಾಂಟಿಟಿ, ಕರೆಕ್ಟಾಗಿ ಬೇಯುತ್ತೆ ರೈಸು. ಜಾಸ್ತಿ ಉದುರು ಆಗೋಲ್ಲ, ಜಾಸ್ತಿ ಮೆತ್ತಗಾಗಲ್ಲ ಅನ್ನ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ. ಖಾರ ಕಡಿಮೆ ಆಗುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ. ನೀವು ಮೆಣಸಿನ್ಕಾಯಿ ಖಾರನೇ ನಿಮಗೆ ಸರಿ ಹೋಗುತ್ತೆ ಅಂದರೆ ನೀವು ಅದರಲ್ಲೇ ಬಿಡ್ಬೋದು. ಈ ಹಸಿಮೆಣ್ಸಿನ್ಕಾಯಿ ಖಾರದ್ದು ರೆಸಿಪಿ ನಾನು ಹಾಕಿದ್ದೀನಿ ವಿಡಿಯೋನ, ಅದನ್ನು ನೋಡಿರಿ. ಆ ಥರ ನೀವು ಮಾಡಿಕೊಂಡು ಎಲ್ಲ ಅಡುಗೆಗಳಿಗೆ ಅದನ್ನು ಖಾರನ ನೀವು ಯೂಸ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಖಾರದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಖಾರವಾಗಿರಲಿ ಅಂಥೇಳಿ ನಾನು ಅದನ್ನು 2 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಖಾರನ ಹಾಕಿದ್ದೀನಿ. ಇಲ್ಲಿ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ರೈಸ್ಗೆ ಬೇಕಾದಷ್ಟು ಉಪ್ಪು ಹಾಕಿ, ಈಗ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ
ಚೆನ್ನಾಗಿ ಎಲ್ಲ ಕಡೆ ಒಂದೋ ಥರ ಮಿಕ್ಸ್ ಮಾಡಿರಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ಹಾಕ್ಸಿದ್ರೆ ರೈಸು ರೆಡಿ ಆಗುತ್ತೆ. ಇಲ್ಲಿ ನೋಡಿರಿ, ನಾನು 3 ವಿಸಿಲ್ ಹಾಕಿ ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ಸೂಪರ್ ಟೇಸ್ಟಿಯಾದಂತಹ ಕುಷ್ಕ ರೈಸ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಮುದ್ದೆ ಆಗಿಲ್ಲ, ಪೂರ್ತಿ ಉದುರಾಗಿಲ್ಲ, ತುಂಬ ಸೂಪರಾಗಿ ಬಂದಿದೆ. ಕ್ವಿಕ್ಕಾಗಿ ನೀವು ಇದೇ ಥರ ಮಾಡಿರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ ಬಿಸಿ ಬಿಸಿಯಾಗಿ. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಲಂಚ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಏನು ಬೇಡ ಅಂದರೆ ಇದನ್ನು ಹಾಗೆ ತಿನ್ಬೋದು. ಯಾಕಂದರೆ ಇಲ್ಲಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಮಸಾಲೆನ ಸೂಪರಾಗಿ ಬಂದಿರುತ್ತೆ ರೈಸ್ ನೋಡಿರಿ. ನೀವು ಬೇಕಂದರೆ ಇದಕ್ಕೆ ಪುದೀನ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಯಾವುದು ಪುದೀನ ಏನು ಹಾಕಿಲ್ಲ. ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಖಾರ, ಗರಂ ಮಸಾಲೆ ಇಷ್ಟೇ ಹಾಕಿದ್ದೀನಿ ನೋಡಿರಿ. ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿರಿ. ಇಷ್ಟ ಅನಿಸಿದರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆದಷ್ಟು ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.